ಮಧ್ಯಾಹ್ನದ ನಂತರ ನಾವೆಲ್ಲ ಮತ್ತೊಮ್ಮೆ ಬಂದು ನಾವು ಸೇರಿದ್ದೀವಿ. ಈಗಾಗಲೇ ಜವಾಬ್ದಾರಿ ಘೋಷಣೆಯನ್ನು ಮಾಡಿದ್ದೀವಿ ನಾವು ವಿಭಾಗ ಮಟ್ಟದ್ದು. ಅನಂತರ ಈ ಮುಂದಿನ ಕಾರ್ಯಯೋಜನೆ ಬಗ್ಗೆ ನಾವು ಮತ್ತೊಂದು ಸಲ ಕೂಡಲಿದೆ. ಯಾವ ರೀತಿ ನಾವು ಕಾರ್ಯಯೋಜನೆ ಮಾಡಬೇಕು, ನಮ್ಮ ನಗರದಲ್ಲಿ ಏನು ಮಾಡ್ಬೋದು ಅನ್ನತಕ್ಕಂಥದ್ದು. ಆ ಜಿಲ್ಲಾ ಮಟ್ಟದ ಯೋಜನೆ ಬೈಠಕ್ಕೆ ನಗರ ಸಮಿತಿಯವರು ಮತ್ತು ಗ್ರಾಮ ಸಮಿತಿಯವರು, ತಾಲೂಕಾ ಸಮಿತಿಯವರು, ಜಿಲ್ಲಾ ಸಮಿತಿಯವರು ಸಕ್ರಿಯವಾಗಿ ಭಾಗವಹಿಸಬೇಕಂತ ಅದು ನಿಯಮ. ಅದು ಒಂದು ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳೋಣ. ಎಲ್ಲ ಜನ ಎಲ್ಲಿ ಸೇರ್ತದ ಅಂಥ ಒಂದು ಪ್ಲೇಸಿಗೆ ಆಯ್ಕೆ ಮಾಡಿಕೊಂಡು ಎಲ್ಲರನ್ನೂ ಸೇರಿಸಿಕೊಂಡು ಒಂದು ಯೋಜನೆ ಮಾಡೋದಾಯ್ತು. ಆ ಯೋಜನೆಗೆ ಮತ್ತೆ ನಾವು ಸಿಗ್ತೀವಿ. ನಾವೆಲ್ಲರೂ ನಗರ ಸಮಿತಿಯವರು ಎಲ್ಲರೂ ಭಾಗವಹಿಸಬೇಕು. ಗ್ರಾಮ ಸಮಿತಿಯವರು ಪ್ರಮುಖರಿದ್ದರೆ ಗ್ರಾಮ ಸಮಿತಿ ಅಧ್ಯಕ್ಷರನ್ನು ಸೇರಿಸಂದು ಸಾಕು. ಇಡೀ ಗ್ರಾಮಸ್ಥರು ಗ್ರಾಮ ಸಮಿತಿನೇ ಬೇಕಾಗಿಲ್ಲ. ಎಷ್ಟು ಗ್ರಾಮ ಸಮಿತಿ ಇದಾರ ಆ ಗ್ರಾಮ ಸಮಿತಿ ಅಧ್ಯಕ್ಷರನ್ನು ಕರಿಬೇಕು ಆ ಯೋಜನೆ ಭೇಟಿಗೆ. ಮತ್ತು ನಗರ ಸಮಿತಿಯವರು ಎಲ್ಲರೂ ಭಾಗವಹಿಸ್ಬೋದು. ಆಮೇಲೆ ಜಿಲ್ಲಾ ಸಮಿತಿಯವರು ಎಲ್ಲರೂ ಕಡ್ಡಾಯವಾಗಿ ಇರಲೇಬೇಕು. ಆ ಜಿಲ್ಲಾ ಯೋಜನೆ ಬೈಠಕ ನಾವು ನಿಶ್ಚಯ ಮಾಡ್ಬೋದು. ಈ ಡೇಟ್ ನಿಶ್ಚಯ ಮಾಡ್ತಾರೆ ಭೀಮಾಶಂಕರ್ ಅವರು. ಈಗ ಮುಖ್ಯವಾಗಿ ಇಲ್ಲಿಯವರೆಗೆ ಸುಮಾರು ವಿಷಯಗಳನ್ನು ನಾವು ವನವಾಸಿ ಕಲ್ಯಾಣ ನಗರೀಯ ಒಂದು ವರ್ಗದಲ್ಲಿ ನಾವು ವಿಷಯಗಳನ್ನು ತಿಳಿದುಕೊಂಡಿದ್ದೀವಿ. ವನವಾಸಿ ಕಲ್ಯಾಣ ಕಾರ್ಯಯೋಜನೆ ಮಾಹಿತಿ ಇರ್ಬೋದು, ಮತ್ತು ಅದೇ ರೀತಿಯಾಗಿ ನಮ್ಮ ನಗರ ಕಾರ್ಯ ಏನಿದ್ದಾವೆ, ನಗರ ಸಮಿತಿಯ ಜವಾಬ್ದಾರಿಗಳು ಏನಿದ್ದಾವೆ, ನಾವು ಯಾವ ರೀತಿಯಾಗಿ ನಾವು ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಅನ್ನತಕ್ಕಂಥದ್ದು ಇವೆಲ್ಲ ವಿಷಯಗಳನ್ನು ನಾವು ತಿಳಿದುಕೊಂಡಿದ್ದೀವಿ. ಮುಂದಿನ ದಿನಮಾನದಲ್ಲಿ ನಾವೆಲ್ಲರೂ ಸಕ್ರಿಯವಾಗಿ ಪಾಲ್ಗೊಳ್ಳೋಣ. ನಮ್ಮ ವನವಾಸಿ ಕಾರ್ಯ ಯೋಜನೆ ಏನೈತೆ ಆ ಕಾರ್ಯ ಯೋಜನೆಗೆ ಬದ್ಧರಾಗಿ ನಾವೆಲ್ಲರೂ ನಮ್ಮ ನಗರದಲ್ಲಿ ಏನು ಮಾಡ್ಬೋದು ಅನ್ನತಕ್ಕಂಥ ಒಂದು ಯೋಜನೆಯನ್ನು ಕಟ್ಟಿಕೊಳ್ಳೋಣ. ತಾಲೂಕಾ ಸಮಿತಿಯವರು ಇದ್ದಾಗ